ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್. ನನ್ನ ಮಾರ್ನಿಂಗ್ ಶುರುವಾಗೋದು ಒಂದು ಗ್ಲಾಸ್ ಬಿಸಿ ನೀರು ವಿತ್ ಮ್ಯಾಜಿಕ್ ಪೌಡರಿಂದ. ಮ್ಯಾಜಿಕ್ ಪೌಡರ್ ಅಂತ ನಾನು ಯಾಕಂತೀನಿ ಅಂದರೆ, ನಾನಂತೂ 1 ಮಂತಲ್ಲಿ 7 kgs ಕಡಿಮೆ ಆಗಿದ್ದೀನಿ, ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ನಾನು ಈ ಒಂದು ಪೌಡರ್ನ ಯೂಸ್ ಮಾಡ್ತೀನಿ. ಮೊದಲಿಗೆ ನಾನು ಒಣಗಿಸಿ ತಗೊಂಡಿರೋಂತಹ ನುಗ್ಗೆ ಸೊಪ್ಪನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎರಡನ್ನೂ ಕೂಡ ಫ್ರೈ ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಸೋಂಪು ಕಾಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ಮಾರ್ನಿಂಗ್ ನಾನು 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನು, ಒಂದು ನಾವು ಚಿಕ್ಕ ಸ್ಪೂನು, ಒಂದು ದೊಡ್ಡ ಸ್ಪೂನ್, ಟೀ ಸ್ಪೂನ್ ಅಂತ ಅಂದರೆ ಅದರಲ್ಲಿ ಒಂದು 1/4 ಸ್ಪೂನು ನಾನು ಎವ್ರಿ ಡೇ ನಾನು ಮಿಸ್ ಮಾಡದೆ ತೊಗೋತೀನಿ. ಸೊ ಇದರಿಂದ ನಾನು 5 to 7 kg, ಕರೆಕ್ಟಾಗಿ 7 kg ನಾನು ಕಡಿಮೆ ಆಗಿದ್ದೀನಿ. ಮಾರ್ನಿಂಗ್ ನಂದು ಇದೆಲ್ಲ ಕೆಲಸ ಆದಮೇಲೆ ನಾನು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಫಸ್ಟು ನಾನು ಮನೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಸಂಭಾಳಿಸ್ಕೊಂಡು ನಾನು ಮನೆ ಪೂಜೆ ಮಾಡೋವಷ್ಟರಲ್ಲಿ 1 hour ಆಗೋಗುತ್ತೆ. ಅವಳಿಗೇನು ಕೆಲಸ ಮಾಡೋದಿದ್ರು ನಾನು ಮಾಡ್ತೀನಿ ಅಂತ ಬಂದುಬಿಡ್ತಾಳೆ. ಊದ್ಗಡಿನೆಲ್ಲ ಚೆಲ್ತಾಳೆ, ಅಲ್ಲಿರೋಂಥ ಥಿಂಗ್ಸ್ನೆಲ್ಲ ಮುಟ್ತಾನೇ ಇರ್ತಾಳೆ. ಅದೆಲ್ಲ ಸಂಭಾಳಿಸ್ಕೊಂಡು ನಾನು ಮನೆ ಪೂಜೆ ಮಾಡಿದೆ. ಯಾವಾಗಲೂ ಕೂಡ ನಾವು ಏನಾದರೂ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಬೇಕಾಗತ್ತೆ. ಯಾಕಂದರೆ ಮನೆ ದೇವರಿಂದನೇ ಜಾಸ್ತಿ ಆಶೀರ್ವಾದ ಸಿಗೋದು ಅಂತಾರೆ. ಆಫ್ಟರ್ ಇದೆಲ್ಲ ಆದಮೇಲೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಾನು ನನ್ನ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಕಿಂಡಲ್ ಮಾಡ್ತಾಯಿದ್ರು, ಮುಂದಿನ ವರ್ಷ ಬರೋವರೆಗೂ ನೀನು ನನ್ನ ಕಾಲು ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಆವಾಗ ಒಂದು ಸೆಲ್ಫಿ ತೊಗೋತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಾನು ಇಡ್ಲಿ ಮಾಡಿದ್ದೆ ಟಿಫನ್ಗೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಇಷ್ಟ ಅಂತ ಕೂಡ ನಾನು ಐಸ್ ಕ್ರೀಮ್ ಕೂಡ ಮಾಡಿದ್ದೆ. ಸ್ವೀಟ್ ತಿನ್ನಿಸ್ಬೇಕಲ್ಲ, ಸೊ ಹಾಗಾಗ್ಬಿಟ್ಟು ಮಧ್ಯೆ ನನ್ನ ಮಗಳು ಕೂಡ ನನಗೂ ಪೂಜೆ ಮಾಡುವಂತ ಬರ್ತಾಯಿದ್ಲು. ಸೊ ಅವಳನ್ನು ಕೂಡ ಸಂಭಾಳಿಸ್ಕೊಂಡು ನಾನು ಪೂಜೆ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್. ನಾನಿವತ್ತು ಮಧ್ಯಾಹ್ನ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ, ಯಾಕಂದರೆ ಮಾರ್ನಿಂಗು ಪೂಜೆ ಮಾಡೋದೆಲ್ಲ ಇತ್ತು. ಸೊ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಮಾರ್ನಿಂಗ್ ಎಲ್ಲ ಬ್ಯುಸಿ ಇದ್ದಾಗಿದ್ದರಿಂದ ಇವಾಗ ನಾನು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಉದ್ಕನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೆಸರು ಕಾಳನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಬಸ್ತಿದ್ದೀನಿ, ಅಂದರೆ ಇದನ್ನು ಕಾಳು ಸಪ್ರೇಟು, ನೀರು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಕಟ್ಟನ್ನು ಇದಕ್ಕೆ ನಾನು ಮಿಕ್ಸಿಗೆ, ಅಂದರೆ ಖಾರಕ್ಕೆ, ಸಾಂಬಾರಿಗೆ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಲೈಟ್ ಈ ಥರ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಸಾಂಬಾರಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಮಿಕ್ಸಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಸಾಂಬಾರಿಗೆ ರುಬ್ಬಕ್ಕೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಇದನ್ನು ನಾನು ಇದಕ್ಕೆ ಹಾಕೋತೀನಿ. ನೋಡಿ, ಇಷ್ಟನ್ನು ನಾನು ಇವಾಗ ಹಾಕೊಂಡ್ಮೇಲೆ 1 ರೌಂಡು, ಅಂದರೆ ಇದನ್ನು ಫಸ್ಟ್ ರುಬ್ಬಿ ಬಿಡೋಣ. ಆಮೇಲೆ ನಾವು ಇದಕ್ಕೆ ಕಾಳನ್ನು, ಹೆಸರು ಕಾಳನ್ನು ನಾವು ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ನಾನಿಲ್ಲಿ ಸೋಸಿ ಎತ್ತಿಟ್ಕೊಂಡಿರೋ ಹೆಸರು ಕಾಳನ್ನು ನಾನು ಇದಕ್ಕೆ ಹಾಕ್ಕೊಂಡು ರುಬ್ತೀನಿ. ಮತ್ತು ಸ್ವಲ್ಪನೇ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೆಸರು ಕಾಳನ್ನು ಆ್ಯಡ್ ಮಾಡ್ಕೊತೀನಿ. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದ್ರ ಮೇಲೆ ನಾವು ಹೆಸರು ಕಾಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಜಾಸ್ತಿ ಟೆಕ್ಸ್ಚರ್ ತಿಕ್ಕಾಗಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಪರವಾಗಿಲ್ಲ, ನಮಗೆ ನೀರು ಥರ ಇರಲಿ ಸಾಂಬಾರು, ಸ್ವಲ್ಪ ಲೈಟಾಗಿ ಲಿಕ್ವಿಡ್ ಥರ ಇರಲಿ ಅಂತ ಹೇಳಿದ್ರೆ ನಾವು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪನೇ ಆ್ಯಡ್ ಮಾಡ್ತೀನಿ, ಯಾಕಂದರೆ ಮುದ್ದೆ ಸಾಂಬಾರಿಗೆ ಅಷ್ಟೇ ಇದು, ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ. ತೋರಿಸ್ತೇನೆ ನಿಮಗೆ. ಇಷ್ಟು ನುಣ್ಣಗಾಗಿದೆ. ನಾನು ಇದಕ್ಕೆ ಕಾಳು ಕಟ್ಟನ್ನು ಬಸ್ತಿಟ್ಕೊಂಡಿದ್ದೀವಲ್ಲ, ನಾನು ಇದಕ್ಕೆ ಇದನ್ನು ಸೇರಿಸ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೇಮ್ ಪ್ರೋಸೆಸ್ಸು. ಸ್ವಲ್ಪ ಎಣ್ಣೆಗೆ ನಾನು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ಮೇಲೆ ನಾನು ಕಾಳನ್ನು ಒಗ್ಗರಿಸ್ಬೇಕಲ್ಲ, ಸೊ ಹಾಗಾಗಿ ನಾನು ಬೇರೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಅದು ಸಾಫ್ಟ್ ಆದಾಗ ಉಪ್ಪು ಮತ್ತು ಅರಿಶಿನ ಹಾಕಿ, ಆಫ್ಟರ್ ಅದಕ್ಕೆ ನಾವು ಸೋಸಿಟ್ಕೊಂಡಿರೋ ಅಂತಹ ಹೆಸರು ಕಾಳನ್ನು ಹಾಕಿ ಸ್ವಲ್ಪ 2 or 3 minutes ನಾವು ಕುಕ್ ಮಾಡಿಕೊಂಡ್ರೆ ನಮಗೆ ಪಲ್ಯನೂ ಕೂಡ ರೆಡಿ ಆಗುತ್ತೆ. ಸೊ ಫೈನಾಗಿ ನಮಗೆ ನೋಡಿ ಸಾಂಬಾರು ಮತ್ತು ಕಾಳು ಪಲ್ಯ ರೆಡಿ ಆಯಿತು. ನಮ್ಮ ಪಾಪಂಗೆ ಕರ್ಕೊಂಡು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾಪಂಗೆ ಬಟ್ಟೆ ತರಕ್ಕೆ ಅಂತ. ಅವೇನಪ್ಪ ಮುಟ್ಟಂಗಿಲ್ವಂತೆ. ನಾವೊಂದು ಶಾಪಿಗೆ ಹೋದ್ವಿ, ಬರೀ ಅಲ್ಲಿ ಮಿಡಿ ಮತ್ತು ಫ್ರಾಕ್ಸ್ ಅಷ್ಟೇ ಇದು ನೋಡೋದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಫೈನಲಾಗಿ ಮನೆಗೆ ಬಂದ್ವಿ. ಮಳೆ ಬರ್ತಾಯಿತ್ತು. ಸೊ ಅಲ್ಲೇ ಮಳೆಯಲ್ಲೇ ನೆಡ್ಕೊಂಡು 1-2 ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಬರ್ತಾ ಇದ್ದೀವಿ. ಇಡು, ಯಾವಾಗ ಹೋಗಿತ್ತಲ್ಲ ಒಂದೊಂದು ತಗೊಂಬತ್ತೀಯ. ಇಡಪ್ಪ ಆನೆನ, ಇಡ್ರಿ ಆನೆನ. ಆನೆ ಬೇಡ, ಇಡಪ್ಪ.
ಮನೆಗೆ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು. ಸೊ ನಾವು ವಿಶಾಲ್ ಮಾರ್ಟ್‌ಗೆ ಹೋಗಿ ಅಲ್ಲೂ ಕೂಡ ಪರ್ಚೇಸ್ ಮಾಡಿಕೊಂಡು ಥಿಂಗ್ಸ್‌ನ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡಾದ್ಮೇಲೆ ಭೀಮನ ಅಮಾವಾಸ್ಯೆಗೆ ಏನಾದರೂ ಸ್ವೀಟ್ ಕೊಡಬೇಕಲ್ಲ, ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಮನೇಲೆ ಐಸ್ ಕ್ರೀಮ್ ಪ್ರಿಪೇರ್ ಮಾಡಿದ್ದೆ. ಮೊದಲಿಗೆ ಹಾಲನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಹಾಲು ಬಿಸಿ ಆದಾಗ ಅದರಲ್ಲಿ ಹಾಫ್ ತಗೊಂಡು ನಾನು ಆ ಕಸ್ಟರ್ಡ್ ಪೌಡರು ಮತ್ತು ಹಾಲು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಮತ್ತೆ 2-3 ಮಿನಿಟ್ಸು ಕುಕ್ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ನು ಆ್ಯಡ್ ಮಾಡಿ ನಾನು ಫ್ರೀಸ್ ಆಗಕ್ಕೆ ಇಟ್ಟಿದ್ದೆ. ಆಫ್ಟರ್ ಮಾರ್ನಿಂಗು ನಾನು 8 ಅವರ್ಸ್ ಆದಮೇಲೆ ಅದನ್ನು ತಗೊಂಡು ಯೂಸ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಸ್ ಆಲ್ ಆರ್ ಭೀಮನ ಅಮಾವಾಸ್ಯೆ ವೀಡಿಯೋಸ್.